ಪರಪ್ಪನ ಅಗ್ರಹಾರ ಕೇಂದ್ರ ಕಾರಾಗೃಹದಲ್ಲಿ ವಿಐಪಿ ಸಂಸ್ಕೃತಿ ಮತ್ತೊಮ್ಮೆ ಮುನ್ನೆಲೆಗೆ ಬಂದಿದ್ದು, ಅತ್ಯಾಚಾರ ಪ್ರಕರಣದಲ್ಲಿ ಜೀವಾವಧಿ ಶಿಕ್ಷೆ ಅನುಭವಿಸ್ತಾ ಇರುವಂತಹ ಮಾಜಿ ಸಂಸದ ಪ್ರಜ್ವಲ್ ರೇವಣ್ಣ ಜೈಲಿನೊಳಗೆ ರಾಜಾರೋಷವಾಗಿ ಮೊಬೈಲ್ ಬಳಸ್ತಾ ಇರುವುದು ಮತ್ತು ಖಾಸಗಿ ಬಟ್ಟೆ ಧರಿಸುವುದು ಬಹಿರಂಗಗೊಂಡು ಭಾರಿ ವಿವಾದವೇ ಸೃಷ್ಟಿಯಾಗಿದೆ. ಸೆಂಟ್ರಲ್ ಕ್ರೈಂ ಬ್ರಾಂಚ್ ಪೊಲೀಸರು ಇತ್ತೀಚೆಗೆ ನಡೆಸಿದಂತಹ ದಿಢೀರ್ ದಾಳಿಯ ವೇಳೆ ಪ್ರಜ್ವಲ್ ರೇವಣ್ಣ ವಾಸವಿರುವಂತಹ ಸೆಲ್ನಲ್ಲಿ ಮೊಬೈಲ್ ಫೋನ್ ಪತ್ತೆಯಾದ ಬೆನ್ನಲ್ಲೇ ಅವರದನ್ನೆಲ್ಲ ವಿಡಿಯೋವೊಂದರಲ್ಲಿ ಸಾಮಾಜಿಕ ಜಾಲತಾಣಗಳಲ್ಲಿ ವೈರಲ್ ಆಗಿದೆ. ವಿಡಿಯೋದಲ್ಲಿ ಏನಿದೆ, ಜೈಲಿನ ಕೊಠಡಿಯೊಳಗೆ ಕೈಯಲ್ಲಿ ಮೊಬೈಲ್ ಹಿಡಿದುಕೊಂಡು ಅತ್ಯಂತ ನಿರಾಳವಾಗಿ ಕ್ಯಾಶುವಲ್ ಆಗಿ ಯಾರದ್ದೋ ಜೊತೆ ಮಾತನಾಡುವುದರಲ್ಲಿ ಪ್ರಜ್ವಲ್ ರೇವಣ್ಣ ಮಗ್ನರಾಗಿರುವುದು ವಿಡಿಯೋವೊಂದರಲ್ಲಿ ಸ್ಪಷ್ಟವಾಗಿ ಸೆರೆಯಾಗಿದೆ. ಅಷ್ಟೇ ಅಲ್ಲದೆ ಜೈಲು ನಿಬಂಧನೆಗಳ ಪ್ರಕಾರ ಕೈದಿಗಳು ಕಡ್ಡಾಯವಾಗಿ ಧರಿಸಬೇಕಾದಂತಹ ಸಮವಸ್ತ್ರವನ್ನ ಬದಿಗೊತ್ತಿ ಅವರ ಸ್ವಂತ ಸಿವಿಲಿಯನ್ ಬಟ್ಟೆಗಳನ್ನ ಧರಿಸಿರುವುದು ಜೈಲು ಅಧಿಕಾರಿಗಳ ತೀವ್ರ ನಿರ್ಲಕ್ಷ್ಯಕ್ಕೆ ಹಿಡಿದ ಕನ್ನಡಿಯಾಗಿದೆ. ಜೈಲಿನ ಒಳಗೆ ವಿಐಪಿ ರಾಜ್ಯಾತಿಥ್ಯ ಹಾಗೂ ಮೊಬೈಲ್ ಬಳಕೆ ಪ್ರಕರಣ ಗಂಭೀರ ಸ್ವರೂಪ ಪಡೆದುಕೊಳ್ಳುತ್ತಿದ್ದಂತೆ ಎಚ್ಚೆತ್ತ ಕಾರಾಗೃಹ ಇಲಾಖೆ ಕರ್ತವ್ಯ ಲೋಪ ಆರೋಪದ ಮೇರೆಗೆ ಸಹಾಯಕ ಸೂಪರಿಂಟೆಂಡೆಂಟ್ ರಂಗಾಪುರ ಅವರನ್ನ ಅಮಾನತುಗೊಳಿಸಿದೆ. ಅಲ್ಲದೆ ಬೆಂಗಳೂರು ಕೇಂದ್ರ ಕಾರಾಗೃಹದ ಅಧೀಕ್ಷಕರಿಗೆ ಕಾರಣ ಕೇಳಿ ನೋಟಿಸ್ ಅನ್ನು ಜಾರಿ ಮಾಡಿದೆ. ಪರಪ್ಪನ ಅಗ್ರಹಾರ ಜೈಲಿನಲ್ಲಿ ಆಗಾಗ ಕೇಳಿ ಬರುವಂತಹ ಇಂತಹ ವಿಐಪಿ ಸೌಲಭ್ಯಗಳು ಮತ್ತು ಭದ್ರತಾ ವೈಫಲ್ಯಗಳು ಸಾರ್ವಜನಿಕ ವಲಯದಲ್ಲಿ ತೀವ್ರ ಆಕ್ರೋಶಕ್ಕೆ ಕಾರಣವಾಗಿದ್ದು, ಹೈ ಸೆಕ್ಯೂರಿಟಿ ಸೆಲ್ಗಳ ಒಳಗೆ ನಿಷೇಧಿತ ವಸ್ತುಗಳು ನುಸುಳ್ತಾ ಇರುವುದು ಹಿಂದೆ ಜೈಲು ಸಿಬ್ಬಂದಿಯ ಕೈವಾಡವೇ ಎಂಬ ಶಂಕೆ ವ್ಯಕ್ತವಾಗಿದೆ. ನಾನು ಅವ್ರು ಫೋನೇ ಮಾಡೋಕ್ಕಾಗಿದ್ದೀವಲ್ಲ, ಮೊನ್ನೆ ಮಾಡಿದೆ ಹತ್ತು ಅದು ನೀನೇನು ಫೋನೇ ಮಾಡಿಲ್ಲ ಏನು ಮಾಡ್ತಾ